ಹಲೋ ಎವ್ರಿವನ್, ವೆಲ್ಕಮ್ ಟು ಸ್ಮಾರ್ಟ್ ಟೈಲರಿಂಗ್ ಸ್ಟುಡಿಯೋ. ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಗೆ ಸ್ಟೆಮ್ ಸ್ಟಿಚ್ ಹಾಕೋದು ಅಂತ ಹೇಳ್ಕೊಟ್ಟಿದ್ದೆ. ಇವಾಗ ಲೇಸಿ ಡೇಸಿ ಸ್ಟಿಚ್ಚು ಹೇಗೆ ಹಾಕಬೇಕು ಅಂತ ಹೇಳ್ಕೊಡ್ತೀನಿ. ಸೇಮ್ ಅದೇ ಥರ ದಾರ ಹಾಕ್ಕೊಳ್ಬೇಕು. ನೋಡಿ, 3 ದಾರ ತೊಗೊಂಡು 3 ದಾರ ಪೋಣಿಸ್ಕೊಂಡು ಒಂದು ಕಡೆ ಬಿಟ್ಬಿಟ್ಟು ಒಂದು ಕಡೆ ನಾಟ್ ಹಾಕ್ಕೊಳ್ಬೇಕು. ಓಕೆ, ರಿಂಗ್ ಕೆಳಗಡೆಯಿಂದನೇ ಸ್ಟಾರ್ಟ್ ಮಾಡಬೇಕು. ನೋಡಿ, ಈ ಥರ ಇಲ್ಲಿಂದ ಹಿಂಗೆ ಎತ್ಕೊಂಡು ಸೇಮ್ ಚೈನ್ ಥರನೇ ಇರುತ್ತೆ ಇದು, ಬಟ್ ನಾಟ್ ಹಾಕ್ಕೊಳ್ತಾ ಬರಬೇಕು. ನೋಡಿ, ಹಿಂಗೆ ಎತ್ಕೊಂಡು ನಾಟ್ ಜೊತೆಗೆ ಹೋಗ್ಬಿಡುತ್ತೆ ಕೆಳಗಡೆ. ಓಕೆನಾ, ಸ್ವಲ್ಪ ಅದನ್ನು ನೋಡಿಕೊಂಡು ಈ ಥರ ಮಾಡಿ. ಆ ಮೂಲೆಯಿಂದ ಈ ಮೂಲೆಗೆ ಚುಚ್ಕೊಂಡು ಇದನ್ನು ರೊಟೇಟ್ ಮಾಡಬೇಕು. ಈ ಥರ ರೊಟೇಟ್ ಮಾಡಿಬಿಟ್ಟು ಹಿಂಗೆ ಇದನ್ನು ಹಿಂಗೆ ಎಳ್ಕೊಂಡ್ರೆ ಅದು ಬಂದುಬಿಡತ್ತೆ. ಅದಾದಮೇಲೆ ಇಲ್ಲೊಂದು ಪಕ್ಕದಲ್ಲೇ ಚುಚ್ಕೊಂಡು ಇದೊಂದು ನಾಟ್ ಬರೋ ಥರ ಫಾರ್ಮ್ ಮಾಡ್ಕೊಳ್ಳಿ. ಇದ್ರ ಹೆಸರು ಲೇಸಿ ಡೇಸಿ ಸ್ಟಿಚ್ ಅಂತ ಹೇಳ್ತಾರೆ. ಮತ್ತು ಅದೇ ಥರ ಈ ಕಡೆ ಒಂದು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಈ ಕಡೆ ಸ್ಟಾರ್ಟ್ ಮಾಡಿಕೊಂಡು ನೀವು ಬೇಕಾದರೆ ಇಲ್ಲಿ ಪಕ್ಕದಲ್ಲಿ ಗ್ಯಾಪ್ ಇದೆಯಲ್ಲ, ಅಲ್ಲಿ ಕೂಡ ಒಂದು ಈ ಥರ ಬಿಡಿಸ್ಕೊಂಡು ಪಕ್ಕದಲ್ಲಿ ಕೂಡ ಹಾಕ್ಕೊಳ್ಬೋದು. ಅದು ಇನ್ನೂ ಸ್ವಲ್ಪ ನೀಟಾಗಿ ಚೆನ್ನಾಗಿರುತ್ತೆ. ಅದು ಬೇರೆ ಕಲರ್ ಕೂಡ ಟ್ರೈ ಮಾಡ್ಬೋದು ನೀವು. ನೋಡಿ, ಈ ಥರ ಎಲ್ಲನೂ ಅದೇ ಥರ ಮುಗಿಸ್ಕೊಂಡು ಬರಬೇಕು. ಇವಾಗ ಸ್ಟೆಮ್ ಸ್ಟಿಚ್ ಹಾಕಿರ್ತೀರಲ್ಲ ಈ ಸೆಂಟ್ರಲ್ಲಿ, ಅದು ಸೈಡಲ್ಲಿ ನಿಮಗೆ ಒಂದೊಂದು ಲೀಫ್ ಥರನೂ ಕಾಣ್ತಾ ಇದೆ, ಆಯಿತಾ? ಅದಕ್ಕೂ ನೀವು ಬೇಕಾದರೆ ಗ್ರೀನ್ ಕಲರ್ ಹಾಕಿ ಇದೇ ಥರ ಸ್ಟಿಚ್ ಹಾಕ್ಬೋದು. ಆದರೆ ನೀವು ಇದೇ ಥರ ಮಾಡಬೇಕು, ಇದೇ ಸ್ಟಿಚ್ಚು ಫಾಲೋ ಮಾಡ್ಕೊಂಡು ಬರಬೇಕು. ಸ್ಟಿಚಿಂಗ್ ಎಲ್ಲ ಸೇಮ್ ಇರುತ್ತೆ, ಬಟ್ ನೀವು ಕಲರ್ ಚೇಂಜ್ ಮಾಡ್ಕೊಳ್ಬೇಕು ಅಷ್ಟೇ. ನೋಡಿ, ಕಲರ್ ಚೇಂಜ್ ಮಾಡಿಕೊಂಡು ಈ ಥರ ಕಾಂಬಿನೇಷನಲ್ಲಿ ಟ್ರೈ ಮಾಡಿದ್ದೀವಿ. ಇನ್ನೊಂದು ಥರನೂ ಟ್ರೈ ಮಾಡಿದ್ದೀವಿ. ನೋಡಿ, ನಿಮಗೆ ಯಾವುದು ಕಂಫರ್ಟ್ ಇರುತ್ತೋ ಆ ಥರ ಮಾಡ್ಕೊಳ್ಳಿ, ಇಲ್ಲ ನಿಮ್ಮದು ಓನ್ ಕ್ರಿಯೇಟಿವಿಟಿನೂ ನೀವು ಮಾಡ್ಕೊಳ್ಬೋದು. ಇದೇ ಥರ ವೀಡಿಯೋಸ್ಗೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ವೀಡಿಯೋ ಸ್ಕಿಪ್ ಮಾಡ್ದಲೇ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.